ಭಾರತೀಯ ಸೇನೆಯ ಬಗ್ಗೆ ಗೌರವ ಇದೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ಸೇನಾ ಪರಾಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಿಡ್ ನೈಟ್ ಆಪರೇಷನ್ ಸಿಂಧೂರ ಅನ್ನುವಂತಹ ಕಾರ್ಯಾಚರಣೆಯ ಬಗ್ಗೆ ಅವರು ಕೂಡ ಬೆಂಬಲವನ್ನ ಈ ಮೂಲಕ ಸೂಚಿಸ್ತಾ ಇದ್ದಾರೆ. ಓಕೆ, ವಿಂಗ್ ಕಮಾಂಡರ್ ಸುದರ್ಶನ್ ಸರ್, ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನನಗೆ. ಈ ಮಿಸೈಲ್ ಗಳನ್ನ ಇಲ್ಲಿ ಬಳಕೆ ಮಾಡಿರೋದು ಡ್ರೋನ್ ಅಟ್ಯಾಕ್ ಗಳ ಬಗ್ಗೆ ನೀವಾಗಲೇ ಮಾಹಿತಿ ಕೊಡ್ತಾ ಇದ್ರಿ. ಯಾವ ಮಿಸೈಲ್ ಗಳನ್ನ ಯೂಸ್ ಮಾಡಿದ್ರೆ ಮಾಡಿರ್ಬೋದು? ಕೆಲವರೆಲ್ಲ ಬ್ರಹ್ಮೋಸ್ ಅಂತಿದ್ದಾರೆ, ಕೆಲವರು ಸ್ಕಾಲ್ಪ್ ಅಂತಿದ್ದಾರೆ. ಬಟ್ ಈ ಪ್ರಮಾಣದ ಹಾನಿ ಆಗಬೇಕು, 14-15 ಎಕರೆನಲ್ಲಿ ಎಫೆಕ್ಟ್ ಆಗಬೇಕು ಅಂದ್ರೆ ಸ್ಫೋಟಕಗಳ ಸಾಮರ್ಥ್ಯ ಕೂಡ ದೊಡ್ಡದಿರ್ಬೋದು. ನಿಮ್ಮ ಪ್ರಕಾರ ಯಾವ್ದು ಅಂತ ನಾವು ಜಸ್ಟ್ ಗೆಸ್ ವರ್ಕೆ ಮಾಡ್ಬೇಕೀಗ ಅಧಿಕೃತ ಇನ್ಫಾರ್ಮೇಶನ್ ಸಿಗೋ ತನಕ. ಹೌದು, ನೋಡಿ, ಈ ದಾಳಿಯಲ್ಲಿ ರಫೇಲ್ ವಿಮಾನಗಳನ್ನು ಬಳಸ್ಕೊಂಡಿದ್ದಾರೆ ಅಂತ ಒಂದು ಊಹೆ ಮಾಡೋಣ. ನೀವೇ ಹೇಳಿದಾಗೆ ವಿಲ್ ಡೂ ಸಮ್ ಗೆಸ್ ವರ್ಕ್. ರಫೇಲ್ನಲ್ಲಿ ಏನಿದೆ ಅಂದರೆ ಒಟ್ಟು 14 ಸ್ಟ್ರಾಂಗ್ ಪಾಯಿಂಟ್ಸ್ ಅಂತ. ಈ ರಫೇಲ್ನ ವಿಮಾನದ ರೆಕ್ಕೆಯಲ್ಲಿ 14 ಸ್ಟ್ರಾಂಗ್ ಪಾಯಿಂಟ್ಸ್, 7 ಈ ಕಡೆ 7 ಆ ಕಡೆ. ಆ 14 ಸ್ಟ್ರಾಂಗ್ ಪಾಯಿಂಟ್ಗಳಲ್ಲಿ ನಾವು ಯಾವ ಥರದ ಬಾಂಬ್ ಬೇಕು ಅಂದರೆ ವೆದರ್ ಏರ್ ಟು ಏರ್ ಅಂದರೆ ಒಂದು ವಿಮಾನದಿಂದ ಇನ್ನೊಂದು ವಿಮಾನಕ್ಕೆ ಹೊಡೆಯೋ ಮೀಟಿಯೋರ್ ಅನ್ನೋ ಒಂದು ಮಿಸೈಲ್ ಹಾಕಬೇಕಾ, ಅಥವಾ ಏರ್ ಟು ಗ್ರೌಂಡ್ ಅಂದರೆ ವಿಮಾನದಿಂದ ಗ್ರೌಂಡ್ ಟಾರ್ಗೆಟಿಗೆ ಬಾಂಬ್ ಹಾಕೋ ಮಿಸೈಲ್ ಹಾಕಬೇಕಾ, ಅದನ್ನು ಸ್ಕಾಲ್ಪ್ ಅಂತ ಕರೀತಾರೆ. ಆಮೇಲೆ ಜೊತೆಗೆ ಬರೀ ಮಿಸೈಲ್ಗಳೇ ಅಲ್ಲ, ಜೊತೆಗೆ ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ ಕಿಟ್ ಅಂತ ಇರುತ್ತೆ. ಇವ್ರು ಏನು ದಾಳಿ ಮಾಡ್ತಾರಲ್ಲ ಆ ರೂಟಲ್ಲಿ ಯಾವ್ಯಾವ ಎನಿಮಿ ರೆಡಾರ್ಗಳಿದ್ದಾವೆ, ಯಾವ್ಯಾವ ಎನಿಮಿ ಗ್ರೌಂಡ್ ಫೈರಿಂಗ್ ಇದೆ, ಅವರ ಫ್ರೀಕ್ವೆನ್ಸಿಗಳೇನು ಅಂಥೇಳಿ ಒಂದು ಥ್ರೆಟ್ ಲೈಬ್ರರಿ ಅಂತ ಫಾರ್ಮ್ ಮಾಡ್ತಾರೆ. ಇದೆಲ್ಲ ಮುಂಚೆನೇ ನಡೆಯುತ್ತೆ ದಾಳಿಯ ಪ್ರಿಪ್ರೇಷನ್ ಭಾಗದಲ್ಲಿ. ಈ ಥ್ರೆಟ್ ಲೈಬ್ರರಿ ಪ್ರಕಾರ ಅವರು ಯಾವಾಗ ಗಡಿ ದಾಟಿ ಫಸ್ಟ್ ರೆಡಾರ್ ಬರುತ್ತಲ್ಲ ಅದನ್ನು ಜಾಮ್ ಮಾಡಿಬಿಡ್ತಾರೆ. ಅದು ಜಾಮ್ ಅಂದರೆ ನೀವು ನೋಡಿ, ನೀವು ಟಿ ವಿ ಸ್ಕ್ರೀನ್ ಮುಂದೆ ಕುತ್ಕೊಂಡ್ರೆ ಒಂದೇ ಸರಿ ಫ್ಲ್ಯಾಶ್ ಆಗಿಬಿಟ್ರೆ ಏನೂ ಕಾಣಲ್ಲ. ಹೌದೌದು, ಆ ಥರ ರೆಡಾರ್ ಸ್ಕ್ರೀನ್ ಮೇಲೆ ಒಂದೇ ಸರಿ ಬ್ರೈಟಾಗಿ ಫ್ಲ್ಯಾಶ್ ಆಗಿಬಿಡುತ್ತೆ. ಅದು ಜಾಮಿಂಗ್ ಅಂತ ಹೇಳೋದು. ಸೊ ಇದನ್ನು ಅದು ತಗೊಂಡು ಹೋಗಲೇಬೇಕು. ಹೀಗೆ ಒಟ್ಟು 14 ಪಾಯಿಂಟ್ಗಳಲ್ಲಿ 9500 kg ಲೋಡ್, ಪೇ ಲೋಡ್ ಅಂತ ಏನು ಹೇಳ್ತೀವಲ್ಲ, ಅದು ಯೂಸ್ ಮಾಡಿರ್ತಾರೆ. ಬ್ರಹ್ಮೋಸ್ ಯೂಸ್ ಮಾಡಿದರೆ ಇದು ಬ್ರಹ್ಮೋಸ್ ಭಾಳ ಹೆವಿ ಮಿಸೈಲ್. ಅದು ಸುಕಾಯ್ನಲ್ಲಿ ಅಳವಡಿಸಲಾಗುತ್ತೆ. ಸುಕಾಯ್ನಲ್ಲಿ 3 ಬ್ರಹ್ಮೋಸನ್ನು ಅಳವಡಿಸ್ಬೋದು, ರಫೇಲ್ನಲ್ಲಿ 1 ಬ್ರಹ್ಮೋಸನ್ನು ಅಳವಡಿಸ್ಬೇಕು. ಇದು ಒಂಥರ ಅವರು ಕಮಾಂಡರ್ಸ್ ವಿಲ್ ಡಿಸೈಡ್ ವಾಟ್ ಟೈಪ್ ಆಫ್ ಲೋಡ್ ಇನ್ ದಿಸ್ 14 ಪಾಯಿಂಟ್ಸ್. ಆಮೇಲೆ ರಫೇಲ್ನಿಂದ ವಿಮಾನಕ್ಕೆ ಮಧ್ಯದಲ್ಲೇ ಅವರು ಎಲ್ಲಿಂದ ಬೇಕಾದರೆ ಎಲ್ಲಿಂದ ಹಶಿಮಾರ ತಗೊಳ್ಳೋಣ. ಹಶಿಮಾರ ಎಲ್ಲಿರೋದು? ಅಸ್ಸಾಂನ ಹತ್ರ ಇರೋದು. ಅಸ್ಸಾಮಿನ ಬಳಿಯಿಂದ ಬಂದು ಸಮ್ವೇರ್ ಓವರ್ ಆಗ್ರಾ, ಡೆಲ್ಲಿ, ದೇ ವಿಲ್ ಡೂ ಮಿಡ್ ಏರ್ ರಿಫಿಲಿಂಗ್. ಒಂದು ರಿಫಿಲರ್ ಟ್ಯಾಂಕ್ ಬರುತ್ತೆ, ಅದಕ್ಕೆ ಅದನ್ನು ಅಳವಡಿಸ್ಬಿಟ್ಟು ರಿಫಿಲ್ ಮತ್ತೆ ಇಟ್ ಕ್ಯಾನ್ ಫ್ಲೈ ಫಾರ್ ಅನದರ್ 2 hours. ಸೊ ಹೀಗಾಗಿ ಅವರು ಒಂದು ರೇಡಿಯಸ್ ಆಫ್ ಆ್ಯಕ್ಷನ್ ಅಂತ ಏನು ಹೇಳ್ತೀವಿ ಫೈಟರ್ ಪ್ಲೇನ್ದು, ರೇಡಿಯಸ್ ಆಫ್ ಆ್ಯಕ್ಷನ್ ಮೊದಲೆಲ್ಲ 750 ಕಿಲೋಮೀಟರ್ ಇದ್ರೆ ಅದೇ ಒಂದು ದೊಡ್ಡ ಮಾತಾಗೋದು. ಈಗ ವಿತ್ ಮಿಡ್ ಏರ್ ರಿಫ್ಯೂಲಿಂಗ್ ಇಟ್ ಈಸ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಆ್ಯಂಡ್ ಇಟ್ ಕ್ಯಾನ್ ಫ್ಲೈ ಫಾರ್ 8 to 10 hours with mid-air. Only thing, a pilot has to be fit, and our pilots are very fit. Correct. ಆ ಹೆಮ್ಮೆ ಕಾಣಿಸುತ್ತೆ ನಿಮ್ಮ ಕಣ್ಣುಗಳಲ್ಲಿ. ಈ ತರ ಒಂದು ಮಿಸೈಲ್ಗಳನ್ನ ಯೂಸ್ ಮಾಡ್ತಾರೆ. ರೈಟ್ ಸರ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಮೋಹನ್ ಚಿತ್ತಲೆ ಸರ್, ನೀವೇನೋ ಆಡ್ ಮಾಡೋದಕ್ಕೆ ಬಯಸ್ತಾ ಇದ್ರಿ, ಮಾತಾಡಿಸ್ತೀನಿ. ಅದಕ್ಕೆ ಮುಂಚೆ ಒಂದು ಅಪ್ಡೇಟ್ ಇದೆ.